ಹೇಳ್ಬೇಕಾ, ಹೊಟ್ಟೆಲಿರೋ ಪಾಪುಗೂ ಹೇಳ್ಬೇಕಾ? ನಿನಗೆ ಗಂಡು ಮಗು ಹುಟ್ಟಿದ್ರೆ ನಾನು ಬೆಳ್ಳಿ ಒಳ್ಳೆ ತಗೊಬರ್ತೀನಿ ಗೊತ್ತಾ. ನಿನಗೆ ಏನ್ ಬೇಕು ಅದೆಲ್ಲ ಮದು. ರೋಡ್ ಫುಲ್ ಬ್ಲಾಕ್ ಆಗಿತ್ತು, ಇವಾಗ ಕ್ಲಿಯರ್ ಮಾಡಿದ್ದಾರೆ. ಯಪ್ಪ ಕಡೆ ನೋಡಿ, ಹುಷಾರಾಗಿ ಜಾಗ ಇದೆಯಾ? ಕಾಫಿ ಕೇಳಿದ್ಕೆ ಎದೆ ನೋವು ಬಂತು ಅನ್ಲ. ಕಾಫಿ ಕೇಳಿದ್ದಕ್ಕೆ ಕಟ್ ಮಾಡು, ಎದೆ ನೋವು ಬರ್ತಿದೆ ಅಂತ ಹೇಳು. ಹಲೋ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವು ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಸೂಪರ್ ಆಗಿದ್ದೀನಿ. ಆ್ಯಂಡ್ ಇವಾಗ ನಾವು ಚಿಕ್ಕಮಂಗ್ಳೂರಿಗೆ ಹೊರಡ್ತಾ ಇದ್ದೀವಿ. ಆ್ಯಂಡ್ ಇಲ್ಲಿ ಕರೆಂಟ್ ಚೂರು ಇಲ್ಲ, ನಮಗೆ ವರ್ಕ್ ಮಾಡೋಕ್ಕಾಗಲ್ಲ. ಚೇತುನು ಅಷ್ಟೇ, ಅವಳು ವರ್ಕ್ ಇರುತ್ತೆ. ವೈಫೈ ಚೂರು ಕನೆಕ್ಟ್ ಆಗ್ತಿಲ್ಲ. ಬೆಳಿಗ್ಗೆ ಒಂದು ಹಾಫ್ ಆನ್ ಅವರ್ ಬರುತ್ತೆ, ಅದಾದಮೇಲೆ ರಾತ್ರಿ ಅಥವಾ ಸಂಜೆ ಬರುತ್ತೆ. ಸೊ ಯಾರಿಗೂ ವರ್ಕ್ ಮಾಡೋಕ್ಕಾಗ್ತಾಯಿಲ್ಲ, ಅದಕ್ಕೆ ನಾವು ಹೋಗ್ತಾಯಿದ್ದೀವಿ. ಆ್ಯಕ್ಚುಲಿ 1 ಡೇಗೆ ಬಂದಿದ್ದು, ಎಕ್ಸ್ಟೆಂಡ್ ಮಾಡ್ಕೊಂಡಿದ್ವಿ. ಆ್ಯಂಡ್ ಇನ್ನೂ ಒಂದು ಸ್ವಲ್ಪ ದಿನ ಇರೋಣ ಅಂತ ಅಂದ್ಕೊಂಡ್ವಿ. ಬಿಕಾಸ್ ಈ ವೆದರ್ ನಾವು ಮತ್ತೆ ಸಿಗೋಲ್ಲ. ಇಲ್ಲೇ ಇರ್ತೀವಿ, ಮತ್ತೆ ಬರೋಣ. ಸ್ವಲ್ಪ ಚಿಕ್ಕಮಂಗ್ಳೂರಿಗೆ ಹೋಗಿ ನಮ್ಮ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಮತ್ತೆ ಬರೋಣ. ಚೇತು ಇವಾಗ ಫ್ರೆಶ್ ಅಪ್ ಆಗಕ್ಕೆ ಹೋಗಿದ್ದಾಳೆ. ನಾನಂತೂ ರೆಡಿ ಆಗಿದ್ದೀನಿ. ಇಲ್ಲೇ ಇದ್ದಿದ್ದು ಸ್ಕರ್ಟ್ ಇಲ್ಲೇ ಇತ್ತು, ಟಾಪ್ ಇದೆ ನೆನ್ನೆದೆ ಹಾಕ್ಕೊಂಡಿದ್ದೀನಿ. ಇದು ತೋಟಮ್ಮಂದು ಸ್ವೆಟರ್. ಸೊ ಮೇಕಪ್ ಅಂತೂ ಮಾಡ್ಕೊಂಡಿದ್ದೀನಿ, ಅಷ್ಟೇ, ಡನ್. ಹೋಗ್ಬೇಕಾದ್ರೆ ಎಲ್ಲಾದರೂ ಏನಾದ್ರು ಒಂದು ಪ್ಲೇಸ್ ತೋರಿಸ್ತೀನಿ. ಓಕೆ ಓಕೆ ಬಾಯ್. ರೊಟ್ಟಿ ಮಾಡಿರಿ, ರೊಟ್ಟಿ ಮಾಡಿ ತರಿಸ್ತೀನಿ. ಗೈಸ್, ನಮ್ಗೆ ಇವಾಗ ಹೊರಡ್ತಾ ಇದ್ದೀವಿ ಕಾರಲ್ಲಿ. ಫೈನಲಿ ನಾವು ಬೆಳಿಗ್ಗೆ ಹೊರಡಬೇಕಾಗಿತ್ತು. ಸೊ ಎಲ್ಲ ಮಾತಾಡಿಕೊಂಡು ಆಮೇಲೆ ಗೆಸ್ಟ್ ಎಲ್ಲ ಬಂದರು. ಸೊ ಅವ್ರನ್ನೆಲ್ಲ ನೋಡ್ಕೊಳ್ಳೋ ಅಷ್ಟಿಗೆ ಇವಾಗ ಸಂಜೆ ಆಗಿದೆ. ಸಂಜೆ ಮೇಲೆ ಹೋಗ್ತಾ ಇದ್ದೀವಿ. ಮನೆಗೆ ರೀಚ್ ಆಗೋ ಅಷ್ಟಿಗೆ ಒಂದು 6 ಹಂಗಾಗುತ್ತೆ ಅನಿಸುತ್ತೆ. ಮೋಸ್ಟ್ಲಿ 6 or 5 ಹಂಗಾಗುತ್ತಲ್ಲ, 5 ಹಂಗಾಗುತ್ತೆ. ಆ್ಯಂಡ್ ಅಷ್ಟೇ. ಹೋಗ್ಬೇಕಾದ್ರೆ ಪ್ಲೇಸ್ ತೋರಿಸ್ತೀನಿ ಅಂತ ಅಂದಿದ್ದೆ, ಇವಾಗ ಎಲ್ಲೂ ಪ್ಲೇಸ್ ತೋರ್ಸೋಕ್ಕೆ ಆಗೋಲ್ಲ. ಫುಲ್ಲು ಮುಚ್ಕೊಂಡ್ಬಿಟ್ಟಿದೆ, ಅಂದರೆ ಗಾಳಿ ಮತ್ತು ಮಿಸ್ಟೆಲ್ಲ ಮುಚ್ಕೊಂಡ್ಬಿಟ್ಟಿದೆ. ಚೇತು ಇವಾಗ ಕಾರ್ ಡ್ರೈವ್ ಮಾಡ್ತಾ ಇದ್ದಾಳೆ. ಇಷ್ಟು ದಿನ ಬೈಕ್ ರೈಡ್ ಮಾಡ್ತಿದ್ಲು. ಗೈಸ್, ಆನ್ ದಿ ವೇ ಈ ಥರ ಮರ ಬಿದ್ದು ರೋಡ್ ಫುಲ್ ಬ್ಲಾಕ್ ಆಗಿತ್ತು, ಇವಾಗ ಕ್ಲಿಯರ್ ಮಾಡಿದ್ದಾರೆ. ಸಿ, ಡಿಮ್ಯಾಂಡ್ ಡಿಪ್ ಮಾಡಮ್ಮ. ವೆಲ್ಕಮ್. ಡಿಮ್ಯಾಂಡ್ ಡಿಪ್. ಹುಷಾರು, ಈ ಕಡೆ ಬಾ. ಯಪ್ಪ ಆ ಕಡೆ ನೋಡಿ, ಹುಷಾರಾಗಿ. ಜಾಗ ಇದೆಯಾ ಗೈಸ್? ಜಾಗ ಇದೆ. ಬಾ ಬಾ ಬಾ, ಈ ಕಡೆ ಬಾ. ಹಾಂ, ಸಾಕು. ಸ್ಟ್ರೈಟ್ ಮಾಡು. ಯಪ್ಪ ಕ್ರೇಜಿ ಹಿಂಗೆ ಹೊಡಿಯೋದ ಗೊತ್ತಿಲ್ಲ, ಟಚ್ ಆಗುತ್ತೆ ಅನಿಸುತ್ತೆ. ಬಾ ಬಾರಮ್ಮ. ಹಾಂ, ಒಳ್ಳೆ ಹಾವು ಥರ ಇದೆ ಅಲ್ಲ ಅದು. ಯಪ್ಪ, ಅದು ಮಣ್ಣು ಜಾರಿದೆ ಮೇಲ್ಗಡೆ, ಆ ಫೋರ್ಸಿಗೆ ಬಿದ್ದಿದೆ. ನೋಡಿ, ಎಷ್ಟೇ ರೋಡ್ ಮಾಡಿದ್ರು ಹಿಂಗೆ ಇಲ್ಲಿ ಥರ ಎಲ್ಲ ಆಗ್ತಾ ಇರುತ್ತೆ. ಕೇರ್ಫುಲ್ಲಾಗಿ ಬನ್ನಿ. ಹಿಂಗೆ ಆಗುತ್ತೆ ನೋಡು, ಸ್ವಲ್ಪ ಸ್ಲ್ಯಾಂಟಾಗಿ ಹಿಂಗೆ ಜರುಗಿದೆ. ಗೈಸ್, ತೋಟದಿಂದ ಬಂದ ತಕ್ಷಣ ನಾವು ಸೀದಾ ಬೇಕ್ರಿಗೆ ಬಂದು, ಇವಳು ಏನು ತಿಂತಿದ್ಯಾ? ಆಲೂ ಬನ್ ತಿಂತಿದ್ದಾಳೆ. ನಾನು ಈ ಪೇಸ್ಟ್ರಿ ತಿಂತಾಯಿದ್ದೀನಿ. ಯಾಕೋ ಅವತ್ತಿಂದಾಗಿಂದ ಮತ್ತೆ ತಿನ್ನಬೇಕು ಅಂತ ಹೇಳಿ ಇಲ್ಲಿಗೆ ಬಂದು ತಿಂತಾಯಿದ್ದೀವಿ ಗೈಸ್. ನಾನು ಸ್ವಲ್ಪ ಫ್ರೆಶ್ ಅಪ್ಪು ಆಗಿಲ್ಲ, ಡ್ರೆಸ್ ಚೇಂಜ್ ಮಾಡ್ಕೊಂಡು ಹಂಗೆ ಓದ್ಕೊ ಬಂದಿದ್ದೀನಿ ಅಷ್ಟೇ. ನೈಸ್. ನಾನು ಫ್ರೆಶ್ ಅಪ್ ಆಗಿಲ್ಲ ಅಂತ ಅಂದರೂ ಬಿಕಾರಿ ಥರನೇ ಕಾಣ್ತಾ ಇದ್ದೀನಿ. ತಿನ್ನು ಅಂತ ಮಾಡಿ ಟೇಸ್ಟ್ ಹೆಂಗೆ ನೋಡು. ಇದ್ರಲ್ಲಿ ಅರ್ಧ ಪೀಸ್ ಮಾಡ್ಬೋದಾಯ್ತು, ನೀನು ತುಂಬಾ ದೊಡ್ಡ ಪೀಸ್ ಕೊಟ್ಬಿಟ್ಟೆ. ಆ್ಯಕ್ಚುಲಿ ನಾನು ತಿಂದು ಸ್ವಲ್ಪ ಇತ್ತಲ್ಲ, ನಾನು ಮರ್ತೇ ಹೋಯ್ತು ನಿನಗೆ ಕೊಡೋದು ಅಂತ ಹೇಳಿ ಕೊಟ್ಟಿದ್ದು ಅಷ್ಟೇ. ಗುಡ್ ಮಾರ್ನಿಂಗ್ ಗಾಯ್ಸ್, ಇದು ನೆಕ್ಸ್ಟ್ ಡೇ ವ್ಲಾಗ್ ಕಂಟಿನ್ಯೂ ಆಗ್ತಾ ಇದೆ. ಆ್ಯಂಡ್ ಇವತ್ತು ಬೆಳಿಗ್ಗೆ ಎದ್ದ ತಕ್ಷಣ ಚಿತ್ರಾನ್ನ ಮಾಡಿ ಗೈಸ್. ಇವತ್ತು ಮಧು ಬರ್ಡೇ ಇದೆ, ವಿಶ್ ಮಾಡೋಣ. ಆ್ಯಂಡ್ ಈ ಸರಿ ಅವಳ ಬರ್ಡೇ ಫುಲ್ ಸ್ಪೆಷಲ್ ಆಗಿರುತ್ತೆ. ಬಿಕಾಸ್ ಕ್ಯಾರಿಂಗ್ ಇದ್ದಾಳೆ, ಮಗು ಜೊತೆ ಸೆಲೆಬ್ರೇಟ್ ಮಾಡ್ತಾ ಇದ್ದಾಳೆ. ನೆಕ್ಸ್ಟ್ ವರ್ಷ ಬೇರೆ ರೀತಿ. ಆ್ಯಂಡ್ ಇವಾಗ ವಿಡಿಯೋ ಕಾಲ್ ಮಾಡಿ ವಿಶ್ ಮಾಡೋಣ. ಐ ಥಿಂಕ್ ಬ್ಯುಸಿ ಇರ್ತಾಳೆ ಅನಿಸುತ್ತೆ.
ಬರ್ಡೇ ಗರ್ಲ್, ಏನ್ರಿ ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ನಿನಗೂ ಹೇಳ್ಬೇಕಾ, ಹೊಟ್ಟೆಲಿರೋ ಪಾಪುಗೂ ಹೇಳ್ಬೇಕಾ? ಹೇಳು ಹೇಳ್ತಾ. ಹ್ಯಾಪಿ ಬರ್ಡೇ. ಹಾಯ್. ತಿಂಡಿ ತಿಂಡಿ ಇಲ್ಲ, ಮಾಡಬೇಕು. ನಿಂದಾಯ್ತಾ? ಇಲ್ಲ ಮಾಡ್ಬೇಕು. ಇಬ್ರಿಗೂ ಒಬ್ರಿಗಲ್ಲ. ಚೆನ್ನಾಗಿದ್ದೀರಾ? ಹಾ ಚೆನ್ನಾಗಿ, ನೀನ್ ಚೆನ್ನಾಗಿದ್ಯಾ? ಸೂಪರ್ ಆಂಟಿ. ಹಾ ಮತ್ತೆ ಆಂಟಿ ಸೀಮಂತಕ್ಕೆ ಬರ್ಬೇಕು, ನನ್ ಮದ್ವೆಗಂತೂ ಬರ್ಲಿಲ್ಲ. ನೀವು ಮದ್ವೆ ಕರೀಲಿಲ್ವಲ್ಲ? ಕ್ಲೋಸ್ ಇರ್ಲಿಲ್ಲ ನೀವು. ಹಾ ನಾನು ಹೇಳಿದ್ನಲ್ಲ ಅಷ್ಟು ಕ್ಲೋಸ್ ಇರ್ಲಿಲ್ಲ ನೀವು. ಹಾ ಸೀಮಂತಕ್ಕಂತೂ ಬರ್ಲೇಬೇಕು ಆಂಟಿ. ಮತ್ತೆ ಆರೋಗ್ಯ ಚೆನ್ನಾಗಿ ನೋಡ್ಕೊಂತ ಇದ್ದೀರಾ? ಎಲ್ಲ ಸೂಪರ್ ಆಂಟಿ, ಏನು ಪ್ರಾಬ್ಲಮ್ ಇಲ್ಲ. ಸ್ವಲ್ಪ ಎಕ್ಸರ್ಸೈಸ್ ಮಾಡ್ಬೇಕು. ಅದೇ ಯೋಗ ಮಾಡು ಅಂತ ಹೇಳಿದ್ರು. ಮಾಡ್ತಾ ಇದ್ದೀರಾ? ಯಾರು ಹೇಳಲ್ಲ ಎಕ್ಸರ್ಸೈಸ್ ಮಾಡ್ಬೇಕು ಅಂತ, ಬರೀ ಊಟ ಮಾತ್ರ ಹೇಳ್ತಾರೆ. ನಾನು ಎಕ್ಸರ್ಸೈಸ್ ಹೇಳ್ತಾ ಇದ್ದೀನಿ. ಆಂಟಿ ವಾಕಿಂಗ್ ಎಕ್ಸರ್ಸೈಸ್ ಎಲ್ಲ ಮಾಡ್ತಾ ಇದೀನಿ. ಹೌದಾ? ತೋರ್ಸು ನನ್ನ ಆಂಟಿ, ನನ್ನ ನೋಡಿದ್ರೆ ಏನ್ ಅನ್ಸ್ತೇವೆ? ಅದೇ ನೀನು ಇದು ಸ್ಟ್ರೈಟ್ ಇದ್ಕ. ನಿನಗೆ ಗಂಡು ಮಗು ಹುಟ್ಟಿದ್ರೆ ನಾನು ಬೆಳ್ಳಿ ಒಳ್ಳೆ ತಗೋ ಬರ್ತೀನಿ, ಗೊತ್ತಾ? ಅದೇನಕ್ಕೆ? ಏ ಗಂಡು ಹೆಣ್ಣು ಭೇದ ಇಲ್ಲ ಇಲ್ಲ, ನೀನ್ ಗಂಡು ಮಗು ಹುಟ್ಟಿದ್ರೆ ನಾನು ಬೆಳ್ಳಿ ಒಳ್ಳೆ ತಂದು ಕೊಡ್ತೀನಿ. ನೀನು ಅದ್ರಲ್ಲಿ ಹಾಲು ಕುಡಿಸ್ಬೇಕು. ಇಲ್ಲ, ಮೋಸ ಕಣೆ, ಒಪ್ಕೋಬೇಡ ಕಣೆ. ಏ ಇಲ್ಲ, ಮೋಸ ಅಲ್ಲ, ರಿಯಲಿ. ಕಾಲ್ಗೆಜ್ಜೆ ನಿನಗೆ ಏನ್ ಬೇಕು ಅದೆಲ್ಲ ಮದು. ನೀವೊಂದು ಲೋಟ ಕಾಫಿ. ಮಾತಾಡಿಟ್ಟಾಯ್ತು. ನಮ್ಮಮ್ಮ ಅಂತೂ ಎಲ್ಲರನ್ನೂ ಮಾತಾಡಿಸ್ಬಿಟ್ರು. ಸೊ ಅಷ್ಟೇ, ಇವಾಗ ಟೇಟ್ ಎಲ್ಲ ಪಾರ್ಸಲು ಬಂದಿದೆ. ಸೊ ಈ ಸರಿ ಕಲೆಕ್ಷನ್, ನಿಮ್ಮ ಫೇವ್ರೆಟ್ ಕುರ್ತಾ ಸೆಟ್ ಕಲೆಕ್ಷನ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವಾಗ ರೆಡಿ ಆಗಬೇಕು ಅದಕ್ಕೋಸ್ಕರ. ಆ್ಯಂಡ್ ಇದೊಂದು ರ್ಯಾಂಡಮ್ ವ್ಲಾಗ್ ಆಗಿರುತ್ತೆ, ನನ್ನ ಡೇ ಇನ್ ಮೈ ಲೈಫ್ ಅಂತ ಅಷ್ಟೇ. ಸೊ ಮೇಕಪ್ ಎಲ್ಲ ರೆಡಿ ಆಗಿದೆ. ಇಲ್ಲಿ ಬಟ್ಟೆ ಎಲ್ಲ ಜೋಡಿಸಿದ್ದಾರೆ. ಸೊ ತೋಟದಿಂದ ಬಂದು ಎಲ್ಲ ಹಿಂಗೆ ಇದೆ, ಡಂಪ್ ಮಾಡಿದೆ, ಎಲ್ಲ ಹಿಂಗೆ ಇದೆ. ಕ್ಲೀನ್ ಮಾಡಬೇಕು. ಓವರಾಲ್ ನನ್ನ ವೀಡಿಯೋ ಎಲ್ಲ ಮುಗಿಸ್ಕೊಂಡು ಒಂದೇ ಸರಿ ಕ್ಲೀನ್ ಮಾಡೋಣ. ಗೈಸ್, ಇವಾಗ ಶೂಟ್ ಮಾಡಿ ನಾನು ಊಟ ಮಾಡ್ತಾಯಿದ್ದೀನಿ. ಚೇತು ಏನಾಯ್ತಪ್ಪ? ಎದೆ ಹಿಡ್ಕೊಂಡು ಪ್ರ್ಯಾಂಕಾ? ಎದೆ ಹಿಡ್ಕೊಂಡಿದೆ ಕಣೆ, ಲೋಪರ್. ಪ್ರ್ಯಾಂಕ ಅಥವಾ ನಿಜವಾಗ್ಲಾ? ಹಾಂ, ಬೇವು ನಗಾಡ್ತಿದ್ದೀನಮ್ಮ, ನಗಾಡ್ತಿದ್ಯಾ? ಕಪಿ ಕಾಮಿಡಿ ಮಾಡ್ತೀಯಾ, ಏನು ಮಾಡ್ತೀಯ ಅಂತಲೇ ಗೊತ್ತಾಗಲ್ಲ. ಯಾವಾಗ ನೋಡಿದ್ರು ಹಿಂಗೆ ಅನ್ನು. ತೋರಿಸು, ಐ ಮೀನ್ ನಿನ್ನ ಫೇಸ್ ತೋರಿಸು, ನನಗೆ ಗೊತ್ತಾಗುತ್ತೆ ನೀನು ಸುಳ್ಳು ಹೇಳ್ತೀನಿ. ಸುಳ್ಳು ಐನೋ. ಏನೋ ಗೊತ್ತಾ, ಎದೆ ನೋವು ಬಂದಿರೋದು. ಜಸ್ಟ್ ಒಂದು ಕಾಫಿ ಕೇಳಿದೆ, ಕಾಫಿ ಮಾಡ್ಕೊಂಬಾ ಅಂತ, ಅದಕ್ಕೆ ಎದೆ ನೋವು ಅಂತ ಅಂತು. ಇನ್ನೇನೇನಾದರೂ ಪಲಾವ್ ಮಾಡ್ಕೊಂಡು ಬಾ ಅಂದರೆ ಇನ್ನೇನು ಅಂತಾಳೋ ಏನೋ. ಅವಳು ಆ್ಯಕ್ಟಿಂಗ್ ನೋಡ್ರಿ. ಆಮೇಲೆ 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 ಇನ್ನೊಂಚೂರು ಆ್ಯಕ್ಟಿಂಗ್ ಬರಲಿ 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 ಆಮೇಲೆ ಕಣೆ, ಆಮೇಲೆ ನಿಜವಾಗ್ಲೂ ನೋವುತ್ತಿದೆ. ಆಯ್ತಾಯ್ತು, ರೆಸ್ಟ್ ಹೋಗಪ್ಪ. ಬೇಗ ಒಂಚೂರು ಹಾಸ್ಪಿಟ್ಲಿಗೆ ಏನಂತ ಕಾಲ್ ಮಾಡಿ? ಕಾಫಿ ಕೇಳಿದ್ಕೆ ಎದೆ ನೋವು ಬಂತು ಅನ್ಲ. ಕಾಫಿ ಕೇಳಿದ್ದಕ್ಕೆ ಕಟ್ ಮಾಡು. ಎದೆ ನೋವು ಬರ್ತಿದೆ ಅಂತ ಹೇಳು. ಒಂದು ECG ಮಾಡಿಸ್ಕೊಂಬರೋಣ. ಎದೆ ನೋವನ್ನ ನೆಗ್ಲೆಕ್ಟ್ ಮಾಡಬಾರ್ದು. ಸಾಯಂಕಾಲ ಬೇರೆ ಎದೆ ನೋವು ಬರ್ತಿದೆ. ಏನು ಬೇಡ, ಮುಚ್ಕೊಂಡಿರು. ಬೇಡ, ನನಗೆ ಕಾಫಿನೇ ಬೇಡ. ಕರ್ಮ ದೇವ್ರೆ. ಗೈಸ್, ನಾನು ಇವಾಗ ಊಟ ಮಾಡ್ತಾಯಿದ್ದೀನಿ. ಚೇತು ಆವಾಗಲೇ ಊಟ ಮಾಡಿದ್ದೆ. ನಾನು ಶೂಟ್ ಇತ್ತಲ್ಲ, ಅದೆಲ್ಲ ಕಲೆಕ್ಷನ್ ವೀಡಿಯೋ ಎಲ್ಲ ಮುಗಿಸ್ಕೊಂಡು ಇವಾಗ ಊಟ ಮಾಡ್ತಾಯಿದ್ದೀನಿ. ತಗೊಳ್ಳಿ, ಮಾಡಿ ನೋಡಕ್ಕಾಯ್ತಲ್ಲ ದೇವ್ರೇ. ನನಗೆ ಬಿಟ್ಟರೆ ಇವರೇ ನನಗೆ ಫ್ರೆಂಡು, ಗೊತ್ತಾ? ನನ್ನ ಸಬ್ಸ್ಕ್ರೈಬರೇ ನನಗೆ ಫ್ರೆಂಡ್ಸು. ಬಿಟ್ಟರೆ ನನ್ನ ಬಿಡಬೇಡ. ಹಾಂ, ನಿನ್ನ ಬಿಡಲ್ಲ. ಇನ್ ಕೇಸ್ ಏನಾದ್ರು ಬಿಟ್ಟರೆ ಇವರೇ. ಇವಾಗ ನೀನು ಪ್ಲಸ್ ಸಬ್ಸ್ಕ್ರೈಬರ್ ಫ್ರೆಂಡ್ಸು. ಆಯಿತು, ನಮ್ಮ ಎಡಿಟು ಅವಾಗಿಂದ ಆಟಾಡ್ತೀವಳೆ ಗೈಸ್. ಎಡಿಟ್ ಮಾಡು ಅಂದರೆ ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ. ಒಂದು ಎಡಿಟ್ ಮಾಡಲ್ಲ ಇವಳು. ಆ್ಯಂಡ್ ಈ ಒಂದು ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನೀನು ನನ್ನ ವ್ಲಾಗಿಗೆ ಬಾ ಅಂತ ಅಂದವ್ರು ಯಾರು? ಇದು ಪಾಯಿಂಟು, ಇದು ಬೇಕಾಗಿರೋದು. ನೆಕ್ಸ್ಟ್ ಇಂದ ನಾನು ಹಿಂಗೆ ವ್ಲಾಗಲ್ಲಿ ಕಾಣಿಸ್ಬಿಟ್ರೆ ಬಿಡೆ, ಸ್ನಾನ ಮಾಡ್ಕೋಗೋಗು.
ಹೆಂಗಾಗಿದೆ ಗೊತ್ತಾ? ಒಲ್ತಿ ತರ ಆಗಿದೆ. ಹೋಗು, ಬಾಯ್, ಟಾಟಾ. ಗೈಸ್, ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ. ಲವ್ ಯು ಆಲ್, ಟೇಕ್ ಕೇರ್.